ನಮಸ್ತೆ ಫ್ರೆಂಡ್ಸ್. ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಗಾಯಕಿ ಶ್ರೀಮತಿ ಮಂಜುಳಾ ಗುರುರಾಜ್ ಮೇಡಮ್ ಅವರ ಹುಟ್ಟುಹಬ್ಬ. ಮಂಜುಳಾ ಗುರುರಾಜ್ ಮೇಡಮ್ ಅಂದರೆ ನಮಗೆ ಮೊದಲು ನೆನಪಾಗೋದೆ ನಂಜುಂಡಿ ಕಲ್ಯಾಣ ಚಿತ್ರದ ಹಾಡು ಮತ್ತು ಗಜಪತಿ ಗರ್ವಬಂಬ ಚಿತ್ರದ ಹಾಡು. ನಂಜುಂಡಿ ಕಲ್ಯಾಣದ ಒಂದು ಮಾದಕ ಹಾಡು ಅಂದರೆ ಒಳಗೆ ಸೇರಿದರೆ ಗುಂಡು ಆ ಹಾಡು ಮತ್ತು ಗಜಪತಿ ಗರ್ವಭಂಗ ಚಿತ್ರದ ಜಟಕ ಕುದುರೆ ಎತ್ತಿ ಪ್ಯಾಟೆಗೆ ಹೋಗೋ ಹಾಡು ಇವತ್ತಿಗೂ ಯಾವ ಕನ್ನಡಿಗಳು ಕೂಡ ಮರೆಯೋಕ್ಕಾಗದಿರೋಂಥ ಒಂದು ಹಾಡು ಅಂತ ಹೇಳ್ಬೋದು. 1984 ರೌಡಿ ರಾಜ ಎಂಬ ಚಿತ್ರದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸುಮಾರು 2000 ಫಿಲಮ್ ಹಾಡುಗಳನ್ನು ಹಾಡಿದ್ದಾರೆ. ಅದರ ಜೊತೆಗೆ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಬೇರೆ ಒಂದು ವರ್ಗದಲ್ಲಿ ಅಂದರೆ ಜಾನಪದ, ಭಕ್ತಿ, ಭಾವಗೀತೆ ಈ ರೀತಿ ಒಟ್ಟಾರೆಯಾಗಿ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು, ಹಿಂದಿ ಹೀಗೆ ಮುಂತಾದ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಸೊ ಮಂಜುಳಾ ಗುರುರಾಜ್ ಮೇಡಮ್ ಅವರ ವಾಯ್ಸು ಪರ್ಫೆಕ್ಟ್ ಆದ ವಾಯ್ಸು, ಪರಿಶುದ್ಧವಾದ ತುಂಬ ಕ್ಲಾರಿಟಿಯಾದ ವಾಯ್ಸು ಅಂತಲೇ ಹೇಳ್ಬೋದು. ಹಾಡು ಕೂಡ ಅಷ್ಟೇ ಚೆನ್ನಾಗಿ ಹಾಡ್ತಾಯಿದ್ರು. 1988 ದೇವತಾ ಮನುಷ್ಯ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹಾಡನ್ನು ಹಾಡಿದ್ದಾರೆ. ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಅತ್ಯುತ್ತಮ ಹಿನ್ನೆಲೆ ಗಾಯಕಿ 1993-94 ಚಿನ್ನಾರಿ ಮುಚ್ಚ ಒಂದು ಚಿತ್ರಕ್ಕಾಗಿ ಬಂದಿದೆ. ಮತ್ತು ಕೆಂಪೇಗೌಡ ಪ್ರಶಸ್ತಿ BBMP ಅವಾರ್ಡಿಂದ ಕೊಡುವಂಥ ಒಂದು ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಒಟ್ಟಾರೆಯಾಗಿ ಆಶಾ ಭೋಸ್ಲೆ ಅವರ ಒಂದು ವಾಯ್ಸ್ ಹೇಗಿದೆಯೋ ಬಾಲಿವುಡ್ನಲ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಂಜುಳಾ ಗುರುರಾಜ್ ಮೇಡಮ್ ಅವರ ವಾಯ್ಸು ಹಾಗೇ ಇದೆ. ಸೊ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಹೀಗೆ ಇನ್ನೂ ಹಾಡುಗಳು ಹಾಡ್ತಾಯಿರಲಿ, ನಿಮ್ಮ ಒಂದು ಧ್ವನಿಯಿಂದ ಇನ್ನೂ ಅನೇಕ ಹಾಡುಗಳು ಬರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.